ಕರ್ನಾಟಕದಲ್ಲಿ 4 ಲಕ್ಷ ಕೋಟಿ ಮೀರಿದ ಬಜೆಟ್ ಮಂಡಿಸಿದ್ರು ಸಿಎಂ ಸಿದ್ದರಾಮಯ್ಯ. ಬಜೆಟ್ನಲ್ಲಿ ಎಲ್ಲಾ ವರ್ಗಕ್ಕೂ ಹಣ ಹಂಚಿಕೆಯಾಗಿದೆ. ಆದರೆ ಮುಸ್ಲಿಮರ ಬಜೆಟ್ ಅಂತ ಬಿಜೆಪಿಯವರು ಲೇವಡಿ ಮಾಡಿದ್ದಾರೆ. ಸರಿ ತಪ್ಪು ದಿದ್ದುಕೊಳ್ಳಿ ಅಂತ ಸಲಹೆ ಕೊಡೋದು ಬಿಟ್ಟು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿದ್ದಾರೆ ಕಮಲ ಕಲ್ಲಿಗಳು. ಹೇಗಿದೆ ಬಜೆಟ್ ಹೆಸರಲ್ಲಿ ಬಡಿದಾಟ ಅಂತ ನಿಮಗೂ ತೋರಿಸ್ತೀವಿ, ನೋಡ್ಕೊಂಡು ಬನ್ನಿ. ಹದಿನಾರನೇ ಬಜೆಟ್ ಮಂಡಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖುಷಿಯಲ್ಲಿದ್ದಾರೆ. 4,09,549 ಕೋಟಿಯ ಅತಿ ದೊಡ್ಡ ಆಯವ್ಯಯ ಕೊಟ್ಟು ರೆಸ್ಟ್ನಲ್ಲಿದ್ದಾರೆ. 1,16,000 ಕೋಟಿಗೂ ಹೆಚ್ಚು ಸಾಲ ಆದರೂ ಪರವಾಗಿಲ್ಲ, ಬಜೆಟ್ ಮಾತ್ರ ಬೊಂಬಾಟಾಗಿದೆ ಅಂತ ಕಾಂಗ್ರೆಸ್ ನಾಯಕರು ಹಿರಿಹಿರಿ ಹಿಗ್ತಿದ್ದಾರೆ. ಆದ್ರೆ ಕಾಂಗ್ರೆಸ್ ನಾಯಕರೆಲ್ಲ ಎಷ್ಟು ಖುಷಿಯಾಗಿದ್ದಾರೋ ಅದಕ್ಕೆ 2 ಪಟ್ಟು ಸಿಟ್ಟಲ್ಲಿದ್ದಾರೆ ಬಿಜೆಪಿ ನಾಯಕರು. ಯಾಕಂದ್ರೆ 4 ಲಕ್ಷ ಕೋಟಿ ರೂಪಾಯಿ ಬಜೆಟ್ನಲ್ಲಿ ಮುಸ್ಲಿಮರ ಅಭಿವೃದ್ಧಿಗೆ 4,700 ಕೋಟಿಗೂ ಹೆಚ್ಚು ಹಣ ಕೊಟ್ಟಿದ್ದಕ್ಕೆ, ಹೊಸ ಸ್ಕೀಮ್ಗಳನ್ನ ಮುಸ್ಲಿಮರಿಗೆ ಕೊಟ್ಟಿದ್ದಕ್ಕೆ ಕಮಲಕಲಿಗಳು ಕೆರಳಿ ಕೆಂಡವಾಗಿದ್ದಾರೆ. ಮುಸ್ಲಿಮರಿಗಾಗಿ ಮುಸ್ಲಿಮರಿಗೋಸ್ಕರ ಮಾಡಿರುವ ಬಜೆಟ್ ಅಂತಿದ್ದಾರೆ. ಇದೊಂದು ಹಲಾಲ್ ಕಟ್ಟ ಬಜೆಟ್ ಅಂತ ಲೇವಡಿ ಮಾಡುತ್ತಿದ್ದಾರೆ. ಪಾಕಿಸ್ತಾನದಲ್ಲೂ ಇಂಥ ಬಜೆಟ್ ಮಂಡಿಸಲ್ಲ ಅಂತಾನೂ ಕಾಲೆಳೆಯೋ ಕೆಲಸ ಮಾಡುತ್ತಿದ್ದಾರೆ ಭಾರತೀಯ ಜನತಾ ಪಕ್ಷದ ನಾಯಕರು. ಮುಸ್ಲಿಮರ ಮೇಲೆ ಯಾಕಿಷ್ಟು ಪ್ರೀತಿ, ದಲಿತರ ಮೇಲೆ ಯಾಕಿಲ್ಲ ಪ್ರೀತಿ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರಶ್ನೆ ಮಾಡಿದ್ರು. ಇದು ಒಂದು ಸಮುದಾಯದ ಬಜೆಟ್, ಕುಣಿಯಲು ಬಾರದಿದ್ದವರು ನೆಲ ಡೊಂಕು ಅಂದ್ರಂತೆ. ಹೀಗಾಗಿದೆ ರಾಜ್ಯ ಸರ್ಕಾರದ ಪರಿಸ್ಥಿತಿ ಅಂತ ಲೇವಡಿ ಮಾಡಿದ್ರು. ಸಿದ್ದರಾಮಯ್ಯ ಎಲ್ಲರನ್ನೂ ಮೂರ್ಖರನ್ನಾಗಿಸಲು ಪ್ರಯತ್ನ ಮಾಡುತ್ತಿದ್ದಾರೆ. ಬರೀ ಮುಸ್ಲಿಮರಿಗೆ ಅಷ್ಟೇ ಸೌಲಭ್ಯ ನೀಡಲು ಇದೇನು ಪಾಕಿಸ್ತಾನನ ಎಂದು ಕಿಡಿಕಾರಿದ್ರು. ಇನ್ನೊಂದು ಕಡೆ BY ವಿಜಯೇಂದ್ರ ಇದು ಸಿದ್ದರಾಮಯ್ಯನವರ ಬಜೆಟ್ ಅಲ್ಲ, ಜಮೀರ್ ಅಹಮದ್ ಖಾನ್ ಮಂಡಿಸಿರುವ ಬಜೆಟ್ ಅಂತ ಹೀಗಳಿದ್ರು. ಮುಸ್ಲಿಮರ ವೋಟ್ ಬ್ಯಾಂಕ್ ಬಜೆಟ್ ಅಂತ ಬಿಜೆಪಿ ಸಂಸದ ಗೋವಿಂದ ಕಾರಜೋಳ ಮೂದಲಿಸಿದ್ರು. ಯಾರು ಮೂರ್ಖ ಮಾಡ್ಲಿಕ್ಕೆ ಹೊಂಟ್ರಿ ಸಿದ್ದರಾಮಯ್ಯನವರೇ? ಜನರಿಗೇನು ತಿಳಿದಿಲ್ಲ ಅಂತ ತಿಳ್ಕೊಂಡ್ರಿ ನೀವು? ಇಡೀ ದೇಶದೊಳಗ ಕಾಂಗ್ರೆಸ್ ಇವತ್ತು ನೆಲ ಕಚ್ಚಿರುವುದು ಅತಿಯಾದ ತುಷ್ಟೀಕರಣ ಕಾರಣದಿಂದ ಇದನ್ನು ಮರಿಬಾರದು. ಅಲ್ಪಸಂಖ್ಯಾತರ ಮದುವೆಗೆ 50,000 ರೂಪಾಯಿ, ಬಾಕಿಯವ್ರಿಗೆ ಯಾಕಿಲ್ಲ? ಹಿಂದೆನೂ ಶಾದಿ ಮಹಲ್ ಶಾದಿ ಭಾಗ್ಯ ಮಾಡಿದ್ರ ಹಾಳಾಗಿ ಹೋಗಿದ್ರ, ಈಗ ಮತ್ತೆ 50,000 ರೂಪಾಯಿ ಅವ್ರು ಕೊಡೋದಂತ. ಯಾರ್ದೋ ದುಡ್ಡು ಎಲ್ಲ ಮಂದಿ ಜಾತಿ, ಪಾಕಿಸ್ತಾನ ಇದು ದೇಶ. ರಾಜ್ಯವನ್ನ ಹಾಳು ಮಾಡಿಟ್ಟು ಜಾತಿಗಳಲ್ಲಿ ಮುಸಲ್ಮಾನ್, ಹಿಂದೂ, ಕ್ರಿಶ್ಚಿಯನ್ದಲ್ಲಿ ಒಡೆಯುವ ಕೆಲಸವನ್ನ ಮಾಡಬಾರದು. ಅಲ್ಪಸಂಖ್ಯಾತರಿಗೆ ಪ್ರತ್ಯೇಕ ಬಜೆಟ್ ಅನ್ನ ಮಂಡನೆ ಮಾಡಲಿಲ್ಲ ಅನ್ನೋದು ಬಿಟ್ರೆ ಇನ್ನು ಎಲ್ಲಾ ಅಂಶಗಳು ಕೂಡ ಈ ಬಜೆಟ್ ಅಲ್ಲಿ ಇದೆ. ಅಲ್ಪಸಂಖ್ಯಾತರನ್ನ ತೃಪ್ತಿ ಪಡಿಸೋದಕ್ಕೆ ಹೋಗಿ ಧರ್ಮಗಳ ಮಧ್ಯೆ ವಿಭಜನೆ ಮಾಡ್ತಕ್ಕಂಥ ದುಸ್ಸಾಹಸಕ್ಕೆ ಸಿದ್ದರಾಮಯ್ಯ ಕೈ ಹಾಕಿದ್ದಾರೆ. ನನಗೆ ಒಟ್ಟಾರೆ ಅನುಮಾನ ಇರ್ತಕ್ಕಂಥದ್ದು, ನಿನ್ನೆ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರಲ್ಲ, ಈ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥದ್ದು ಜಮೀರ್ ಅಹಮದ್ ಖಾನ್ ಅವರು. ಸಿದ್ದರಾಮಯ್ಯನವರಿಂದ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಮುಸಲ್ಮಾನರು ಪ್ರತ್ಯೇಕ ಮಾಡತಕ್ಕಂಥ ಹುನ್ನಾರದಿಂದ, ಮುಸಲ್ಮಾನ್ ಐಸೋಲೇಟ್ ಮಾಡಬೇಕನ್ನೋ ಹುನ್ನಾರದಿಂದ, ಕುತಂತ್ರದಿಂದ, ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಮಾಡಿರ್ತಕ್ಕಂಥ ಈ ಬಜೆಟ್. ಹಲಾಲ್ ಬಜೆಟ್ ಎಂದ ಬಿಜೆಪಿ ಟೀಕೆ ಬಗ್ಗೆ ಕಲಬುರಗಿಯಲ್ಲಿ ಮಾತನಾಡಿದ DCM DK ಶಿವಕುಮಾರ್, ತೇಜಸ್ವಿ ಸೂರ್ಯ ಅಲ್ಪಸಂಖ್ಯಾತರ ಬಗ್ಗೆ ಕೀಳಾಗಿ ಮಾತಾಡಿದ್ರು. ಅವರ ಎದೆ ಬಗದ್ರೆ 3 ಅಕ್ಷರ ಬರಲ್ಲ ಅಂದಿದ್ರು. ಅಲ್ಲೂ ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ಅಂತಹ ಅವರಿಗೂ ಮೀಸಲಾತಿ ಮೂಲಕ ಶಕ್ತಿ ಕೊಡುವ ಕೆಲಸ ಮಾಡಿದ್ದೇವೆ. ಜೋಶಿ ಅವರಿಗೆ ಮುಸ್ಲಿಮರಿಗೆ ಬೈಯೋದೇ ಕೆಲಸವಾಗಿದೆ. ನಾವು ಹಿಂದೂ ಮುಸ್ಲಿಂ ಅನ್ನದೇ ಎಲ್ಲರೂ ಒಂದೇ ಎನ್ನುತ್ತೇವೆ, ಅವರ ಹಾಗೆ ನಾವಲ್ಲ ಎಂದಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವರಾದ MB ಪಾಟೀಲ್, ರಾಜಣ್ಣ ಕೂಡ ಪ್ರತಿಕ್ರಿಯಿಸಿದ್ದಾರೆ. ತೇಜಸ್ವಿ ಸೂರ್ಯ ಮುಸಲ್ಮಾನರಿಗೆ ಎದೆಯಲ್ಲಿ ಸೀಳಿದ್ರೆ 3 ಅಕ್ಷರ ಇಲ್ಲ, ಪಂಚರ್ ಹಾಕೊಂಡಿರ್ತಾರೆ ಅಂತ ಪಾಪ ಅವ್ರು ಮಾತಾಡ್ತಾ ಇದ್ರು. ಅದಕ್ಕೆ ಅವ್ರಿಗೂ ಅರ್ಥ ಆಗಬೇಕಲ್ಲ, ಅಲ್ಲೂ ಬಹಳ ವಿದ್ಯಾವಂತಿದ್ದಾರೆ, ಬುದ್ಧಿವಂತಿದ್ದಾರೆ, ಪ್ರಜ್ಞಾವಂತಿದ್ದಾರೆ ಅಂತೇಳಿ ಅಲ್ಲೂ ಕೂಡ ನಾವು ಕಾಂಟ್ರಾಕ್ಟ್ ಅಲ್ಲೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಏನ್ ಮೀಸಲಾತಿ ಇಟ್ಟಿದ್ದೇವೆ. ಜೋಶಿ ಅವರಿಗೆ ಪಾಪ ಇನ್ನೇನ್ ಮಾತಾಡಕ್ಕಾಗ್ತದೆ? ಮುಸ್ಲಿಮ್ಸ್ನ ಬೈಯದೇ ಅವ್ರ ಕೆಲಸ. ವಿರೋಧ ಪಕ್ಷದವರು ಎಲ್ಲಿ ನಮ್ಮ ಬಜೆಟ್ ಅಲ್ಲಿ ಏನೆಲ್ಲ ನ್ಯೂನತೆಗಳಿದ್ದಾವೆ ಆ ನ್ಯೂನತೆಗಳ ಬಗ್ಗೆ ಅವರು ಪ್ರಸ್ತಾಪ ಮಾಡ್ತಕ್ಕಂಥದ್ದು ಅವರ ಹಕ್ಕು, ಅವರು ಮಾಡಲೇಬೇಕಾಗುತ್ತೆ. ಆದರೆ ಅವರು ಈ ರೀತಿ ಸುಮ್ಮನೆ ಹೇಳಲಿಕ್ಕೋಸ್ಕರ, ಟೀಕೆ ಟೀಕೆ ಮಾಡ್ತಕ್ಕಂಥದ್ದಕ್ಕೆ ನಾವು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಮಲಗಿರೋರಿಗೆ ಎಬ್ಬರಿಸ್ಬೋದು, ಮಲಗದಂಗೆ ನಟನೆ ಮಾಡೋರಿಗೆ ಎಬ್ಬರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇದು ಟೀಕೆ ಮಾಡೋರು ಟೀಕೆನೇ ಮಾಡಬೇಕು ಅನ್ನೋರಿಗೆ ಉತ್ತರ ಏನು ಹೇಳ್ತೀರಿ? ಜನರಿಗೆ ಕೊಟ್ಟಿದ್ದೀವಿ, ಹಿಂದುಳಿದವ್ರಿಗೆ ಕೊಟ್ಟಿದ್ದೀವಿ, ದಲಿತರಿಗೆ ಕೊಟ್ಟಿದ್ದೀವಿ. 2Aದಲ್ಲಿ ಎಷ್ಟು ಜನಜಾತಿ ಬರ್ತವೆ, ಹಾಲು ಮದ್ದವ್ರು ಬರೀ ಮುಸ್ಲಿಮ್ದೇ ಯಾಕೆ ಕಾಣ್ತದೆ ನಿಮಗೆ? ನಿಮ್ಮ ಕನ್ನಡಿ ಏನದಲ್ಲ, ಹಳದಿ ಕಣ್ಣುಗಳದಾವ, ನಿಮ್ಮ ಉಳಿದವ್ರಿಗೆಲ್ಲ ಬರ್ತದಲ್ಲ, ಅದು ಹೇಳಲ್ಲ. ಈಗ ಅವ್ರಿಗೆ ಸುಮ್ಮನೆ ಅದನ್ನು ಇದು ಮಾಡಬೇಕಲ್ಲ, ಮಾಡ್ಬೇಕಷ್ಟೇ. 4 ವರ್ಷ ಅವ್ರು ಏನು ಮಾಡಿದ್ರು ಎಲ್ಲ ಜಗತ್ತಿಗೆ ಗೊತ್ತಿಲ್ವಾ?
ಬಿಜೆಪಿಯವರು ಬರೀ ಬಾಯಿ ಮಾತಲ್ಲಷ್ಟೇ ಮುಸ್ಲಿಮರ ಬಜೆಟ್ ಅಂತ ಹೇಳ್ತಿಲ್ಲ. ರೈತರು, ದಲಿತರು, ಹಿಂದುಳಿದವರಿಗೆ ಹಾಲಾಹಲ ನೀಡಿದ ಭಂಡ ಹಾಗೂ ಭ್ರಷ್ಟರ ಹಲಾಲ್ ಬಜೆಟ್ ಅಂತ ಸಾಮಾಜಿಕ ಜಾಲತಾಣದಲ್ಲೂ ಬಿಜೆಪಿ ಆಕ್ರೋಶ ಹೊರಹಾಕಿದೆ. ಚಿತ್ರ ವಿಚಿತ್ರ ಫೋಟೋಗಳನ್ನ ಹರಿಬಿಟ್ಟಿದೆ ಬಿಜೆಪಿ. ಇನ್ನು ರಾಜ್ಯಾದ್ಯಂತ ಇವತ್ತು ಸಿಎಂ ಸಿದ್ದರಾಮಯ್ಯ ಬಜೆಟ್ ವಿರುದ್ಧ ಬಿಜೆಪಿ ಪ್ರತಿಭಟನೆ ನಡೆಸಿತು. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಕೈಯಲ್ಲಿ ತಟ್ಟೆ, ಪಾತ್ರೆ ಹಿಡಿದು ನಾಮ ಹಾಕ್ಕೊಂಡು ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ದಾವಣಗೆರೆಯಲ್ಲೂ ರಾಜ್ಯ ಬಜೆಟ್ನಲ್ಲಿ ಹೊರಗುತ್ತಿಗೆ ನೌಕರರಿಗೆ ಅನ್ಯಾಯ ಮಾಡಲಾಗಿದೆ ಎಂದು ಪ್ರತಿಭಟನೆ ನಡೆಸಲಾಗಿದೆ. ಧಾರವಾಡದಲ್ಲಿ ನಗರದ ಕಡಪ ಮೈದಾನದಿಂದ ಮೆರವಣಿಗೆ ನಡೆಸಿ ಹಲಾಲ್ ಬಜೆಟ್ ಎಂದು ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಧಿಕ್ಕಾರ ಕೂಗಿದ್ದಾರೆ. ರಾಮನಗರದಲ್ಲೂ ಬಜೆಟ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಸರ್ಕಾರದಲ್ಲಿ ದುಡ್ಡಿಲ್ಲ, ಟ್ರ್ಯಾಕ್ಟರ್ಗೆ ಡೀಸೆಲ್ ಇಲ್ಲ ಎಂದು ಟ್ರ್ಯಾಕ್ಟರ್ ಏರಿ ಪ್ರತಿಭಟನೆ ನಡೆಸಿದ್ದಾರೆ. ಉಡುಪಿಯಲ್ಲೂ ರಾಜ್ಯ ಬಜೆಟ್ನಲ್ಲಿ ಸರ್ಕಾರ ಅನ್ಯಾಯ ಮಾಡಿದೆ ಎಂದು ಖಂಡಿಸಿ ಜಿಲ್ಲಾ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಪಕ್ಷದ ಕಚೇರಿ ಮುಂದೆ ನಿಂತು ಸರ್ಕಾರದ ವಿರುದ್ಧ ಘೋಷಣೆ ಹಾಕಿ ಉಡುಪಿಗೆ ಯಾವುದೇ ಅನುದಾನ ಕೊಟ್ಟಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಗದಗದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಸಿದ್ದರಾಮಯ್ಯ ಬಜೆಟ್ ಜನವಿರೋಧಿ ಬಜೆಟ್ ಅಂತ ಧಿಕ್ಕಾರ ಮೊಳಗಿಸಿದ್ರು. ಸಿದ್ದರಾಮಯ್ಯನವರ ಬಜೆಟ್ ಹಿಡಿದು ಊರೂರಲ್ಲೂ ಬಿಜೆಪಿ ನಾಯಕರು ಹಲಾಲ್ ಬಜೆಟ್ ಅಂತ ಪ್ರತಿಭಟನೆ ಮಾಡುತ್ತಿದ್ದಾರೆ. ಆದರೆ ಬಿಜೆಪಿಯವರು ಅವರ ಅವಧಿಯಲ್ಲಿ ಒಳ್ಳೆಯ ಕೆಲಸ ಮಾಡಿಲ್ಲ. ಬಿಜೆಪಿಯವರಿಗೆ ಹೊಟ್ಟೆ ನೋವು ಅಂತ ಸೌಮ್ಯ ರೆಡ್ಡಿ ಸಿಟ್ಟಾದ್ರು. ಮುಸ್ಲಿಂ ಪದ ಬಿಟ್ಟು ಬಿಜೆಪಿಯವರು ತಾಕತ್ತಿದ್ರೆ ರಾಜಕೀಯ ಮಾಡ್ಲಿ ಅಂತ ಶಾಸಕ ತನ್ವೀರ್ ಸೇಠ್ ಸವಾಲ್ ಹಾಕಿದ್ರು. ಬಿಜೆಪಿಯವರು ಜನರನ್ನ ಮಿಸ್ಲೀಡ್ ಮಾಡ್ತಿದ್ದಾರೆ ಅಂತ ಮೈಸೂರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟರು. ಈಗ ಅವರಿಗೆ ಬರೀ ಟೀಕೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ ಇದೆ. ಹಾಗಾಗಿ ಸತ್ಯಕ್ಕೆ ದೂರವಾದಂಥ ಟೀಕೆ ಮಾಡಿದ್ದಾರೆ. ಹೇಗಾದರೂ ಮಾಡಿ ಬಜೆಟ್ನ ಟೀಕಿಸಬೇಕು ಅಂತೇಳಿ. ಆದರೆ ನಿಜವಾಗ್ಲೂ ಅವ್ರ ಬಜೆಟ್ ಓದಿದ್ರೆ ಎಲ್ಲ ಕ್ಷೇತ್ರಗಳಿಗೂ ಮತ್ತು ಎಲ್ಲ ಸಮುದಾಯಗಳಿಗೂ ನ್ಯಾಯ ಬಜೆಟ್ ಒದಗಿಸಿದ್ರೆ ಅಂತ ಅವರಿಗೆ ಮನಗಂಡ್ತಾರೆ. ಖಂಡಿತ ಮಿಸ್ಲೀಡ್ ಮಾಡ್ತಿದ್ದಾರೆ ಅವ್ರು. ಇದು ಮೊದಲಿಂದ ಇದೇ ಟೀಕೆ ಮಾಡ್ತಿರೋದು. ಕಾಂಗ್ರೆಸ್ ಅವ್ರು ಮುಸ್ಲಿಮರು ತುಷ್ಟೀಕರಣ ಮಾಡುತ್ತೆ, ಓಲೈಕೆ ಮಾಡುತ್ತೆ ಅಂತ ಹೇಳಿ ಸುಳ್ಳು ಹೇಳಿಕೊಂಡು ಬರ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಅವರು 4 ವರ್ಷ ಅವರಿಗೆ ಅವ್ರ ಸರ್ಕಾರ ಅವರಿತ್ತು, ಒಳ್ಳೇದು ಮಾಡಬೇಕಾಗ್ಬೋದಾಗಿತ್ತು ಆದರೆ ಅವರು ಮಾಡಲಿಲ್ಲ. ಅವಕಾಶಗಳಿತ್ತು ಅವ್ರಿಗೆ. ಸೊ ಹಾಗಾಗಿ ಅಸೂಯೆ, ಹೊಟ್ಟೆ ಊರಿ, ಹೊಟ್ಟೆ ಕಿಚ್ಚು, ಒಳ್ಳೇದು ಮಾಡಿದ್ರೆ ಒಳ್ಳೇದು ಮಾಡಿದ್ದೀರಾ ಅಂತ ಹೇಳಬೇಕು. ನೋಡಿ, ಅವರು ಬಳಕೆ ಮಾಡಿದಂಥ ಪದಗಳನ್ನ ನಾನು ಬಳಕೆ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಮ್ಮ ಸಂಸ್ಕೃತಿನೇ ಬೇರೆ, ಅವರ ಸಂಸ್ಕೃತಿನೇ ಬೇರೆ. ಬಟ್ ಒಂದು ನಾನು ಹೇಳೋ ಬಯಸ್ತೇನೆ, ಬಿಜೆಪಿಯವ್ರಿಗೆ ಇದು ನನ್ನ ಸವಾಲು. ಮುಸಲ್ಮಾನ್ ಪದವನ್ನು ಬಿಟ್ಟು ರಾಜಕಾರಣ ಮಾಡಿ. ಮುಸ್ಲಿಮರಿಗೆ ಬಜೆಟ್ ಘೋಷಿಸಿ ಆಗಿದೆ. ಹಲಾಲ್ ಬಜೆಟ್ ಅಂತ ಬಿಜೆಪಿ ವಿರೋಧನೂ ಮಾಡ್ತಿದೆ. ಇದು ಒಂದು ಭಾಗ. ಆದರೆ ಸಿದ್ದರಾಮಯ್ಯನವರ ಬಜೆಟ್ನಲ್ಲಿ ಕೈಗಾರಿಕಾ ಪ್ರದೇಶಗಳಲ್ಲೂ ಪ್ರವರ್ಗ 1, ಪ್ರವರ್ಗ 2ಎಗೆ 20% ಮೀಸಲಿಡಲಾಗಿದೆ. ಪ್ರವರ್ಗ 1, ಪ್ರವರ್ಗ 2ಎ ಮತ್ತು ಪ್ರವರ್ಗ 2ಬಿಗೆ ಗುತ್ತಿಗೆ ಮೀಸಲಾತಿ ನೀಡಿರುವುದಕ್ಕೆ ಕಾಂಗ್ರೆಸ್ನಲ್ಲೇ ವಿರೋಧ ವ್ಯಕ್ತವಾಗಿದೆ. ಕೈಗಾರಿಕಾ ಪ್ರದೇಶಗಳಲ್ಲಿ ಪ್ರವರ್ಗ 1 ಮತ್ತು ಪ್ರವರ್ಗ 2ಎಗೆ 20% ಮೀಸಲಾತಿ ಕೊಟ್ಟಿದ್ದಾರೆ. ಪ್ರವರ್ಗ 1, ಪ್ರವರ್ಗ 2ಎ ಮತ್ತು ಪ್ರವರ್ಗ 2ಬಿಗೆ ಗುತ್ತಿಗೆ ಮೀಸಲಾತಿ ನೀಡಲಾಗಿದೆ. ಸರಕು ಸಾಮಗ್ರಿಗಳಲ್ಲಿ 1 ಕೋಟಿವರೆಗೆ 23% ಮೀಸಲಾತಿ ಕೊಟ್ಟಿದ್ರೆ, ಕಾಮಗಾರಿಗಳಲ್ಲಿ 2 ಕೋಟಿವರೆಗೆ ಮೀಸಲಾತಿ ಘೋಷಣೆ ಮಾಡಿದ್ದಾರೆ. ಇದು ಬಂಡವಾಳ ಹೂಡಿಕೆ ಶಕ್ತಿ ಕುಗ್ಗಿಸುತ್ತೆ, ಉದ್ಯಮಶೀಲತೆಯನ್ನ ಮೂಲೆಗುಂಪಾಗಿಸುತ್ತೆ, ಕೈಗಾರಿಕೆ ಉದ್ಯಮಗಳ ವೇಗಕ್ಕೆ ತಡೆಯಾಗಲಿದೆ. ಮೀಸಲಾತಿ ಅಂತ ಕೆಲ ಸಚಿವರೇ ಅಸಮಾಧಾನ ಹೊರಹಾಕಿದ್ದಾರಂತೆ. ಯಾವುದೇ ರಾಜ್ಯ ಸರ್ಕಾರಗಳಾಗಲಿ, ಯಾರೇ ಮುಖ್ಯಮಂತ್ರಿಗಳಾಗಿರಲಿ, ಬಜೆಟ್ ಮಂಡಿಸಿದ್ದಾರೆ. ಆಮೇಲೆ ಬಜೆಟ್ನಲ್ಲಿ ಏನೆಲ್ಲ ನ್ಯೂನತೆಗಳಿವೆ ಅಂತಾನೂ ವಿಪಕ್ಷಗಳಿಂದ ಸಲಹೆ ಪಡೆದು ಸರಿಪಡಿಸಬೇಕು. ಆದರೆ ಸಲಹೆ ಕೊಡಬೇಕಾದ ಬಿಜೆಪಿ ನಾಯಕರು ಬೀದಿಗಿಳಿದು ಪ್ರತಿಭಟನೆ ಮಾಡುತ್ತಿದ್ದಾರೆ. ಸಲಹೆ ಸ್ವೀಕರಿಸಬೇಕಾದ ಸರ್ಕಾರ ಫಸ್ಟ್ ಕ್ಲಾಸ್ ಆಯವ್ಯಯ ಅಂತಿದ್ದು ಅಧಿವೇಶನದಲ್ಲೂ ಇದೇ ಹಗ್ಗಜಗ್ಗಾಟ ಮುಂದುವರಿಸುವುದರಲ್ಲಿ ಆಶ್ಚರ್ಯವಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.